ಸೊ ಬಾಬಾ ಬೈದ್ಯನಾಥ್ ದರ್ಶನ ಮಾಡಿದ್ವಿ. ಇಲ್ಲಿ ಶಕ್ತಿಪೀಠ ಕೂಡ ಇದೆ. ಇದು ಬಾಬಾ ಬೈದ್ಯನಾಥ್ ದೇವಸ್ಥಾನ, ಇದು ಶಕ್ತಿಪೀಠ. ತುಂಬ ಜನ ಇದ್ದಾರೆ. ಬಾಬಾ ಬೈದ್ಯನಾಥ್ನ ಹೇಗೆ ದರ್ಶನ ಮಾಡ್ತೀವಿ ಅಂದರೆ, ಇಲ್ಲಿ ಬಂದು ಬೇಡ್ಕೊಂಡ್ರೆ ನಮ್ಮಲ್ಲಿರೋ ಕಾಯಿಲೆಗಳೆಲ್ಲ ದೇವರು ದೂರ ಮಾಡ್ತಾನೆ. ಕಾಯಿಲೆಗಳಿಂದ ನಮ್ಮನ್ನ ದೂರ ಆಗಿಸ್ತಾನೆ. ಸೊ ಇದು ಬಾಬಾ ಬೈದ್ಯನಾಥ್ ದೇವಸ್ಥಾನ. ಈ ದೇವಸ್ಥಾನ ಹೇಗೆ ಬಂತು ಅಂದರೆ, ರಾವಣ ಕೈಲಾಸದಿಂದ ಶಿವಲಿಂಗ ತಗೊಂಡೋಗ್ಬೇಕಾದ್ರೆ ಅದನ್ನು ಗಣೇಶ ಬಂದು ಅವನು ಶ್ರೀಲಂಕಾಕ್ಕೆ ತಗೊಂಡೋಗೋಕ್ಕೆ ತಡೆಯೋದಕ್ಕೋಸ್ಕರ ಅವನಿಂದ ಇಸ್ಕೊಳ್ಳೋ ಥರ ಅಂತ ನಟಿಸಿ ಅವನ ಹತ್ರ ತೊಗೊಂಡು ಇಲ್ಲಿ ಇಟ್ಬಿಟ್ಟು ನೆಲೆಸ್ತಾನೆ ಅಂತ ಒಂದು ಕತೆ ಇದೆ. ಗೋಕರ್ಣದಲ್ಲೂ ನೆಲೆಸಿದ್ದಾನೆ ಅಂತ ಒಂದು ಕತೆ ಇದೆ, ಬಟ್ ಇಲ್ಲಿ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ರಾವಣ ಶಿವನ ಹತ್ರ ತಪಸ್ಸು ಮಾಡಿ ಅವನನ್ನು ಬೇಡ್ಕೊಂಡಾಗ ಅವನು ಶಿವ ಬರಬೇಕು ಅಂತ ರಾವಣ ತನ್ನ 10 ತಲೆಗಳನ್ನ ಒಂದೊಂದಾಗಿ ಕಡ್ದು ತೆಗೆದು ದೇವರಿಗೆ ಅರ್ಪಿಸ್ತಾ ಜಪ ಮಾಡ್ತಾನೆ. ಈ ಜಪಕ್ಕೆ ಮೆಚ್ಚಿ ಶಿವ ಅವನಿಗೆ ದರ್ಶನ ಕೊಟ್ಟು ಅವನೇನು ಗಾಯ ಆಗಿತ್ತು, ತಲೆಗಳು ಹೋಗಿತ್ತು, ಅದನ್ನೆಲ್ಲ ವಾಪಸ್ ಕೊಟ್ಟು ಅವನ್ನ ಗುಣಮುಖನಾಗಿ ಮಾಡ್ತಾನೆ. ಅದಕ್ಕೆ ಇದನ್ನು ಬೈದ್ಯನಾಥ್ ಅಥವಾ ವೈದ್ಯನಾಥ್ ಅಂತ ಹೆಸರು ಬಂತು. ಸೊ ಅದಕ್ಕೆ ಇಲ್ಲಿ ಅವನದೇನು ಇಂಜುರೀಸ್ ಆಗಿತ್ತು, ರೋಗಗಳಾಗಿತ್ತು, ಅದನ್ನೆಲ್ಲ ಕ್ಯೂರ್ ಮಾಡ್ತಾನೆ ಶಿವ ಬಂದು. ಸೊ ಅದಕ್ಕೆ ಇಲ್ಲಿ ಬಂದು ಬೇಡ್ಕೊಂಡ್ರೆ ನಿಮ್ಮ ಎಲ್ಲ ಕಾಯಿಲೆಗಳು, ರೋಗಗಳು ದೂರ ಮಾಡ್ತಾನೆ ಅನ್ನೋದೊಂದು ಪದ್ಧತಿ ಇರೋದು. ಸೊ ಜೈ ಬಾಬಾ ಭೋಲೆನಾಥ್, ವೈದ್ಯನಾಥ್ ಅಷ್ಟೇ. ನಮ್ಮದೀಗ ಬಾಬಾ ವೈದ್ಯನಾಥ್ ನಮ್ಮ ಜರ್ನಿಯ 10ನೇ ಜ್ಯೋತಿರ್ಲಿಂಗ. ಇನ್ನು 2 ಜ್ಯೋತಿರ್ಲಿಂಗ ಇದೆ. ಇದು ಬಾಬಾ ಬೈದ್ಯನಾಥ್ ಧಾಮ್, ಜಾರ್ಖಂಡ್. ಸೊ ಬಿಡ್ತಾ ಇದ್ದೀವಿ ಇಲ್ಲಿಂದ ಅಷ್ಟೇ. ನಾವು ಜಾರ್ಖಂಡ್ ಬಿಟ್ಟು ನೆಕ್ಸ್ಟು ಪೂರಿ ಜಗನ್ನಾಥ್ ಕಡೆ ಹೊರಡ್ತೀವಿ. ಸೊ ಅಷ್ಟೇ. ಜೈ ಶ್ರೀ ಬಾಬಾ ಬೈದ್ಯನಾಥ್. ಆಯ್ತು ಬಿಡ್ಲಾ? ಸಹ್ಯಾದ್ರಿ ರೇಂಜಸ್ ಇದಷ್ಟು ಬ್ಯೂಟಿಫುಲ್ ಆಗಿ ಯಾವುದಿಲ್ಲ ಗುರು. ನಾವು ಇಷ್ಟು ಸುತ್ಕೊಂಡ್ಬಂದಲ್ಲ, ಏನಾದ ನಿಮ್ಗೆ ಎಷ್ಟು ಚೆನ್ನಾಗಿದೆ. ವೆಸ್ಟರ್ನ್ ಘಾಟ್ಸ್ ಇಸ್ ಆಲ್ಮೋಸ್ಟ್ ಮೈ ಫಸ್ಟ್ ಲವ್ ಅಂತ ಹೇಳೋದು. ಪೂರಿ ಜಗನ್ನಾಥ್ ದೇವಸ್ಥಾನ ಹತ್ರ ಬಂದಿದ್ದೀವಿ. ಟ್ರಾಫಿಕ್. ಪೂರಿ ಜಗನ್ನಾಥ್ ದೇವಸ್ಥಾನ ಹತ್ರ ಇದ್ದೀವಿ. ಇದೊಂದು ತುಂಬ ಹೆಸರುವಾದಂಥ ಪದ್ಧತಿ. ಇಲ್ಲಿ ಬಾವುಟ ಯಾವಾಗಲೂ ಅಪೋಸಿಟ್ ಡೈರೆಕ್ಷನ್ ಆರುತ್ತೆ ಅಂತ ಹೇಳ್ತಾರೆ. ನೋಡ್ಬೋದು, ಈ ಬಾವುಟ ಆಡ್ತಾ ಇಲ್ಲ, ಬಟ್ ಈ ಬಾವುಟ ಮಾತ್ರ ಡೈರೆಕ್ಷನ್ ಆಡ್ತಾ ಇದೆ.
ಮತ್ತು ಇಲ್ಲಿ ಕೃಷ್ಣ ಹೇಗೆ ಬಂತು ಅಂದರೆ ಇಲ್ಲಿ ಕೃಷ್ಣನ ಹಾರ್ಟ್ ಅಥವಾ ಏನಂತಾರೆ ಹಾರ್ಟ್ ಹೃದಯ ಇಲ್ಲಿದೆ. ಕೃಷ್ಣ ದ್ವಾಪರದಲ್ಲಿ ತೀರ್ಕೊಂಡಾಗ ಅವನ ಬಾಡಿಯನ್ನು ಅರ್ಜುನ ಬರ್ನ್ ಮಾಡ್ತಾನೆ. ಬಟ್ ಹಾರ್ಟ್ ಬರ್ನ್ ಆಗೋದಿರೋದು ಹಾಗೆ ಮಿಡಿತಾ ಇರುತ್ತೆ. ಆ ಹಾರ್ಟನ್ನು ನದಿಲಿ ತೇಲ್ಬಿಡೋಕ್ಕೆ ಅವನಿಗೊಂದು ಆಧ್ಯಾತ್ಮಿಕ ಕರೆ ಆಗುತ್ತೆ. ಸೊ ಅವನು ತೇಲ್ಬಿಡ್ತಾನೆ. ಆ ಹಾರ್ಟು ದ್ವಾಪರದಿಂದ ಪೂರಿಗೆ ಬಂದಾಗ ಇಲ್ಲೋ ಇದ್ದ ಇಂದ್ರವಿಮ್ನ ಎಂಬ ರಾಜನ ಕನಸಲ್ಲಿ ಬಂದು ಇಲ್ಲಿ ಒಂದು ದೇವಸ್ಥಾನ ಕಟ್ಟೋದಕ್ಕೆ ದೇವರು ಹೇಳ್ತಾನೆ. ಹಾಗೆ ಹಾರ್ಟ್ನ ಇಟ್ಟು ಮರದ ಕಟ್ಟಿಗೆಯಲ್ಲಿ ಕೃಷ್ಣ, ಸುಭದ್ರ ಮತ್ತು ಬಲರಾಮ ಮತ್ತು ಸುದರ್ಶನ ಚಕ್ರನ ಮರದ ಕಟ್ಟಿಗೆಯಲ್ಲಿ ಕಾರ್ವ್ ಮಾಡಿ ಸಿಕ್ಕಿದಂಥ ಸಮುದ್ರದಲ್ಲಿ ಸಿಕ್ಕಿದಂಥ ಮರದ ಕಟ್ಟಿಗೆಯಲ್ಲಿ ಕಾರ್ವ್ ಮಾಡಿ ಇಲ್ಲಿ ಶ್ರೀಕೃಷ್ಣನ ಹಾರ್ಟನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ. ಇದೇ ಪುರಿ ಜಗನ್ನಾಥನ ವಿಶೇಷ. ಜೈ ಜಗನ್ನಾಥ.